ಸರ್ ಈಗಾಗಲೇ ನೋಡಿದ್ದೀರಾ 13ನೇ ತಾರೀಕು ಕರ್ನಾಟಕದಂತೆ ಬಂದ್ ಕರೆಯಲಾಗಿದೆ, ಅದಕ್ಕೆ ನಿಮ್ಮ ಬೆಂಬಲ ಹೇಗಿದೆ ಸರ್? ಬೆಂಬಲ ನಾವೇ ಕರೆದಿರುವಂಥದ್ದು. ಬಂದು ಕಾವೇರಿ ನೀರು ಇಲ್ಲದೆ ಇರುವಾಗ, ಮಳೆ ಬರದೇ ಇರುವಾಗ, ಕುಡಿಲಿಕ್ಕೆ ನೀರು ಇಲ್ಲದಿದ್ದಾಗ ಬಂದಿಗೆ ಕರೆಯನ್ನು ಕೊಟ್ಟಿದ್ದೀವಿ. ಅದಾದಮೇಲೆ ಮಳೆ ಬಂದಿದೆ. ಚಿಕ್ಕಮಗಳೂರು ಕೊಡಗು ಭಾಗದಲ್ಲಿ ನೀರು ಎಲ್ಲ ಡ್ಯಾಮ್ಗಳಲ್ಲೂ ತುಂಬಿದೆ. KRS ಡ್ಯಾಮ್ ತುಂಬ್ತಾ ಇದೆ. KRS ಇಂದ ನಮ್ಮ ಮಂಡ್ಯ ರೈತರಿಗೆ ನೀರು ಕೊಡ್ತಾ ಇದ್ದಾರೆ. ತಮಿಳುನಾಡಿಗೆ 4 TMC ನೀರು ಹರಿದೋಗಿದೆ. ಅದ್ರ ಮೇಲೆ ಇವತ್ತು CWRC ಏನು ನೀರು ಬಿಡೋಕೆ ಹೇಳಿದೆ, ಅದು ಹೊಟ್ಟೆ ಉರಿತಾ ಇದೆ. ಈ ಕೂಡಲೇ ಮಾನ್ಯ ಮುಖ್ಯಮಂತ್ರಿಗಳು ನೀರನ್ನು ತಡೆಯುವಂಥ ಕೆಲಸ ಮಾಡಬೇಕು. ಮೇಕೆದಾಟು ಅಣೆಕಟ್ಟನ್ನು ಕಟ್ಟಬೇಕು. ಕಳಸಾ ಬಂಡೂರಿ ಯೋಜನೆ ಆಗಬೇಕು. ಗಡಿ ಭಾಗದಲ್ಲಿ MEIS ತಂಟೆ ನಿಲ್ಲಬೇಕು. ಬೆಂಗಳೂರು ನಗರದಲ್ಲಿ ವಲಸೆ ನೀತಿಯನ್ನು ತರಬೇಕು. ಮತ್ತು ಏನು ಕನ್ನಡಿಗರ ಮೇಲೆ ದೌರ್ಜನ್ಯ ನಡೀತಾ ಇದೆ ಅದು ನಿಲ್ಲಬೇಕನ್ನುವಂಥ ಒತ್ತಾಯವನ್ನು ಇಟ್ಕೊಂಡು ಹೋರಾಟವನ್ನು ಪ್ರಾರಂಭ ಮಾಡ್ತೀವಿ. ಬಂದ್ಗೆ ನಾಳೆ ಮಧ್ಯಾಹ್ನ ಸಭೆಯನ್ನು ಕರೆದೀವಿ. 11:30ಗೆ ಬ್ಯಾಡ್ಮಿಂಟನ್ ಕ್ಲಬ್ಬಲ್ಲಿ ಸಭೆಯನ್ನು ಕರೆದೀವಿ. ಆ ಸಭೆಯಲ್ಲಿ ನಮ್ಮ ರಾಜ್ಯ ಪದಾಧಿಕಾರಿಗಳು, ನಮ್ಮ ಜಿಲ್ಲಾಧ್ಯಕ್ಷರು ಏನು ನಿರ್ಣಯ ತಗೊಂತಾರೋ ಅದರ ಮೇಲೆ ನಮ್ಮ ಬಂದ್ ನಿರ್ಣಯವನ್ನು ನಾವು ಮಾಡ್ತೀವಿ. ಹೋರಾಟ ಮಾತ್ರ ಮುಂದುವರಿಸ್ತೀವಿ. ಎಲ್ಲ ರಾಜ್ಯದ ಭಾಗಗಳಲ್ಲೂ ಸಹ ಹೋರಾಟವನ್ನು ಮುಂದುವರಿಸುವಂಥ ಕೆಲಸವನ್ನು ಮಾಡ್ತೀವಿ. ಈಗ ರಾಜ್ಯದಲ್ಲಿ ಬರಗಾಲ ತುಂಬಾನೇ ಹೆಚ್ಚಾಗಿತ್ತು. ಈಗ ಮಳೆಯಾಗಿ ಎಲ್ಲ ಡ್ಯಾಮ್ ಕೂಡ ಭರ್ತಿಯಾಗಿದೆ. ಆ ಏನಲ್ಲಿ ನೋಡೋದಾದ್ರೆ ನೀರು ಒಳಹರಿವು ಅಥವಾ ಬಿಡಲೇಬೇಕಾಗುತ್ತೆ. ಆ ಏನಲ್ಲಿ ನೋಡಿದ್ರೆ ಪ್ರತಿದಿನ 15 TMC ನೀರು ಅಂದರೆ ತುಂಬಾ ನೀರು ಹರಿವು ಬಿಡಬೇಕಾಗುತ್ತೆ. ಇದ್ರ ಬಗ್ಗೆ ಏನು ಹೇಳ್ತೀವಿ? ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿಗಳು ನಮಗೆ ನೀರು ಕುಡಿಲಿಕ್ಕೆ ಬೆಂಗಳೂರು ನಗರಕ್ಕೆ ನೀರು, ಬೆಂಗಳೂರು ನಗರ ಇವತ್ತು ಉದ್ದಾಗಲ ಜೋರಾಗಿ ಬೆಳೆದಿದೆ. ಎತ್ತರಕ್ಕೆ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳು ಬಂದಿವೆ. ನೀರಿನ ಬ್ಲೂ ಪ್ರಿಂಟನ್ನು ಮಾಡಿಲ್ಲ. ಶರಾವತಿಯೋ ನೇತ್ರಾವತಿ ನೀರನ್ನು ತಿರುವು ಮಾಡಿ ಬೆಂಗಳೂರಿಗೆ ಜನರಿಗೆ ಕುಡಿಲಿಕ್ಕೆ ನೀರಿನ ವ್ಯವಸ್ಥೆಯನ್ನು ಮಾಡಬೇಕನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಒಂದು ಪಕ್ಷ ನೀರು ಬಿಟ್ಟರೆ ನಮ್ಮ ಹೋರಾಟ ತೀವ್ರವಾಗಿರುತ್ತೆ. ಇವತ್ತು ಮಂಡ್ಯ ಮೈಸೂರು ಭಾಗದಲ್ಲೆಲ್ಲ ಚರ್ಚೆ ಆಗ್ತಾ ಇದೆ. ಚರ್ಚೆ ಮಾಡಿ ಮುಂದಿನ ನಿರ್ಧಾರವನ್ನು ನಾಳೆ ಯಾವ ರೀತಿ ಹೋರಾಟ ಮಾಡ್ತೀವಿ ಅನ್ನೋದು ನಾನು ಹೇಳ್ತೀನಿ. ಸರ್, ನಾಳೆ ಸಭೆ ಮಾಡ್ತಿದ್ರೆ ಯಾರು ಭಾಗಿಯಾಗಲಿದ್ರೆ ಅಥವಾ ಎಲ್ಲಿಂದ ಬರ್ತಾ ಇದ್ದಾರೆ ರಾಜ್ಯದಿಂದ? ನಮ್ಮ ಸಂಘಟನೆ ಎಲ್ಲ ಪದಾಧಿಕಾರಿಗಳು ಬರ್ತಾ ಇದ್ದಾರೆ. ಕೂತ್ಕೊಂಡು ಚರ್ಚೆ ಮಾಡ್ತೀವಿ. ಅಂದರೆ ಮೂಲತಃ ಏನೇನು ಚರ್ಚೆ ಆಗ್ಬೋದು ಈಗ ನಡೀತಿರುವಂಥದ್ದು? ಹೋರಾಟ ಬಂದ್ಗೆ ಬೆಂಬಲ ಕೊಡಬೇಕಾ ಬೇಡವಾ, ವಾಟಾಳ್ ಅವರ ಯಾವ ರೀತಿ ಬೆಂಬಲ ಕೊಡಬೇಕನ್ನುವಂಥ ನಾವು ಚರ್ಚೆ ಮಾಡ್ತೀವಿ. ಸರ್, ಈಗ ಜನ ಏನು ಹೇಳ್ತಿದ್ರೆ ಯಾವುದೇ ರೀತಿ ಹೋರಾಟ ಬೇಡ, ಯಾಕಂದ್ರೆ ಕುಂತು ಮಾತಾಡಿ ಸರ್ಕಾರ ಆ ರಾಜ್ಯ ಸರ್ಕಾರ ಈ ರಾಜ್ಯ ಸರ್ಕಾರ ಕುಂತು ಮಾತಾಡಲಿ, ಅದನ್ನ ಪರಿವರ್ತನೆ ಮಾಡ್ಕೊಳ್ಳಿ, ಹೋರಾಟದಿಂದ ಸಾರ್ವಜನಿಕರು ತೊಂದರೆ ಆಗುತ್ತೆ ಅಂತ ತಡೆ. ಖಂಡಿತವಾಗಲೂ ನಮಗೂ ಸಹ ಅದೇ ಇಷ್ಟ. ನಮ್ಗೆ ಹೋರಾಟ ಮಾಡಲಿಕ್ಕೆ ದಿನ ಯಾರು ಕೂಲಿ ಕೊಡಲ್ಲ, ಅಥವಾ ನಮಗೂ ಹೆಂಡತಿ ಮಕ್ಕಳು, ಸಾಲು ಬ್ಯಾಂಕ್ ಸಾಲ ಎಲ್ಲ ಇದೆ. ಆದ್ದರಿಂದ ಹೋರಾಟ ನಮ್ಮ ಉದ್ಯೋಗ ಅಲ್ಲ, ಉದ್ಯೋಗ ಬೇರೆ ಇದೆ. ಆದರೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರವನ್ನು ಎಚ್ಚರಿಸುವಂಥದ್ದು ನಮ್ಮ ಕೆಲಸ. ಅದಕ್ಕಾಗಿ ಹೋರಾಟವನ್ನು ಮಾಡ್ತೀವಿ. ಲೋಕಸಭಾ ಸದಸ್ಯರು ಪ್ರಧಾನಿಯವರ ಮೇಲೆ ಒತ್ತಡವನ್ನು ಹಾಕಬೇಕು. ಅದೇ ರೀತಿ ರಾಜ್ಯದ ಅಧಿಕಾರಿಗಳು ಮತ್ತು ಮುಖ್ಯಮಂತ್ರಿಗಳು ಚರ್ಚೆ ಮಾಡಿ ನೀರನ್ನು ತಡೆಯುವಂಥ ಕೆಲಸ ಮಾಡಬೇಕನ್ನುವಂಥ ಒತ್ತಾಯವನ್ನು ಮಾಡ್ತೀವಿ. ಸರ್, ಈಗ ಮುಖ್ಯಮಂತ್ರಿಗಳು ನಿಮ್ಮನ್ನೇನು ಸಂಪರ್ಕ ಮಾಡಿ 13ನೇ ತಾರೀಕು ಯಾವುದೇ ರೀತಿ ಬಂದು ಕರೆ ನೀಡಬೇಡಿ ಅಂತ ಸಂಪರ್ಕ ಅಥವಾ ಏನಾದರೂ ಮಾತನಾಡಿದ್ರೆ? ಇಲ್ಲ, ಇಲ್ಲಿ ತನಕ ಚರ್ಚೆ ಮಾಡಿಲ್ಲ. ಬರೀ ಮಾಧ್ಯಮದಲ್ಲಿ ಮಾತ್ರ ಮಾತಾಡಿದ್ದಾರೆ. ಅದರಿಂದ ಮುಂದಿನ ಚರ್ಚೆಯನ್ನು ನಾವು ಮಾಡ್ತೀವಿ. ಫೋನ್ ಬರುವ ಸಾಧ್ಯತೆ ಏನಾದರೂ? ಅದ್ರ ಬಗ್ಗೆ ನಾವು ಯಾರು ಫೋನ್ ಮಾಡ್ತಾರೆ, ಯಾರು ಬಿಡ್ತಾರೆ ಅನ್ನುವಂಥದ್ದಿಲ್ಲ. ಹೋರಾಟ ನಮ್ಮ ಜನ್ಮಸಿದ್ಧ ಹಕ್ಕು. ಈ ನಾಡಿನಲ್ಲಿ ಕನ್ನಡ ಉಳಿಬೇಕು, ಕನ್ನಡಿಗ ಉಳಿಬೇಕು, ರೈತ ಉಳಿಬೇಕು, ಕಾರ್ಮಿಕ ಉಳಿಬೇಕಂತ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೀವಿ. ಓಕೆ ಸರ್, ಥ್ಯಾಂಕ್ ಯು. ಇದಿಷ್ಟು ಪ್ರವೀಣ್ ಶೆಟ್ಟಿ ರಾಜ್ಯಾಧ್ಯಕ್ಷರ ಮಾತು. ಕ್ಯಾಮ್ರಾ ಪರ್ಸನ್ ರಾಜೇಶ್ ಜೊತೆ ರವಿಚಂದ್ರ ಚೋಡ್ಕೆ, ರಾಜ್ಯ ಕನ್ನಡ, ಬೆಂಗಳೂರು.